ಅದೇ ಕಾರಣಕ್ಕೆ ಹೇಳಿದ್ ನಾನು, ಅವ್ರ ಜೀವನವನ್ನು ನಾವು ಟ್ರೇಸ್ ಮಾಡ್ತಾ ಹೋದ್ರೆ ಬಹುಶಃ ಅವ್ರು ಪ್ರಾರಂಭ ಆಗಿದ್ದು ನಾಸ್ತಿಕರಾಗಿ. ಅದಕ್ಕೊಂದು ಘಟನೆ ಹೇಳ್ತಾರಮ್ಮ, ಅದಕ್ಕೆ ಸೋರ್ಸಸ್ಸು ಇದೆ. ಅವರು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ಅವರ ಕುಟುಂಬದಲ್ಲಿ ಒಂದು ಸ್ವಲ್ಪ ಆರ್ಥಿಕ ತೊಂದರೆ ಆಗಿರುತ್ತೆ. ಹಾಗಾಗಿ ಅವರಿಗೆ ಏನೋ ಆ ಫೆಸಿಲಿಟೀಸ್ ಇರಲ್ಲ, ಏನೋ ಬೇಕಾದಂಗೆ ಖರ್ಚು ಮಾಡುವಂತ ಶಕ್ತಿ ಇರಲ್ಲ. ಏನೇನೋ ಕಾರಣಗಳಿದೆ, ಏನೋ ತಗೊಂಡೋಗಿರ್ತಾರೆ ಚೆನ್ನೈಗೆ, ಅಲ್ಲಿ ಏನೋ ತೊಂದರೆ ಆಗಿ ಅವರು ದುಡ್ಡು ಬಂದಿರಲ್ಲ. ಅದರಿಂದ ಕುಟುಂಬದಲ್ಲಿ ಸ್ವಲ್ಪ ಆರ್ಥಿಕ ಕ್ಲಿಷ್ಟತೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಮೈಸೂರಲ್ಲಿ ಇರ್ಬೇಕಾದ್ರೆ ಅವರು ಒಂದು ರೀತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಅಲ್ಲಿ ಪೂಜೆ ನಡೆದಿದೆ. ಪೂಜೆ ನಡೆದಾದ್ಮೇಲೆ ಪೂಜಾರಿ ತೀರ್ಥ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅವರು ಪಾಪ ಅವ್ರ ಪೂಜಾರಿ ಯಾವ ದೃಷ್ಟಿಯಿಂದ ಮಾಡಿದ್ರು ಅನ್ನೋ ಗೊತ್ತಿಲ್ಲ, ಯಾರು ಕಾಣಿಕೆ ಆಗ್ತಾ ಇದ್ದಾರೋ ಅವ್ರು ಮಾತ್ರ ಕೊಡ್ತಾ ಇದ್ದಾರಂತೆ. ಇವ್ರ ಹತ್ರ ಇಲ್ಲ ದುಡ್ಡು. ಸರಿ, ಪಕ್ಕದಲ್ಲಿರೋರು ಯಾರೋ ಅಕ್ಷರಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ, ಯಾರು ಪೂಜಾರಿ ತೀರ್ಥ ಕೊಡ್ದಂಗೆ ಇವ್ರ ಕೈಲಿ ಇಲ್ವಲ್ಲ ಏನೋ ಕಾಣಿಕೆ ಕೊಡಕ್ಕೆ. ಪಕ್ಕದಲ್ಲಿದ್ದ ಹುಡುಗ ಅಲ್ಲೂ ತಗೊಳ್ಳೋ ಅಂತ ಹೇಳ್ಬಿಟ್ಟಂತ ಕಾಸು ಕೊಡಕ್ಕೆ ಹೋಗ್ತಾರಂತೆ. ಅಷ್ಟೊತ್ತಿಗೆ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ ಕುವೆಂಪು. ಇಲ್ಲ ನಂಗೆ ಬೇಡ ಅಂತ ಆಚೆ ಬಂದ್ಬಿಡ್ತಾರಂತೆ. ಆಚೆ ಬಂದ್ಮೇಲೆ ಹುಡುಗರೆಲ್ಲ ಕೇಳ್ತಾರೆ, ಯಾಕೋ ಒಂದು 2 ಕಾಸು ತಗೊಂಡು ನೀನು, ಅವಾಗ ಕಾಸು ಅಂತಿದ್ರಲ್ಲ ಅದೆಲ್ಲ, 2 ಕಾಸು ತಗೊಂಡು ಹಾಕಿದ್ರೆ ತೀರ್ಥ ಬರ್ತಾ ಇತ್ತು ಅಂತ. ಅವಾಗ ಹೇಳ್ತಾರಂತೆ ಕುವೆಂಪು, ಕಾಸು ಕೊಟ್ರೆ ಮಾತ್ರ ತೀರ್ಥ ಕೊಡೋ ಅಂತ ದೇವರು ನಾನು ನೋಡಿಲ್ಲ, ಕಾಸು ಕೊಟ್ರೆ ಮಾತ್ರ ತೀರ್ಥ ಕೊಡೋ ಇವ್ರ ಕೈಲಿ ನಾನು ತೀರ್ಥ ತಗೊಳಕ್ ನಂಗೆ ಇಷ್ಟವಿಲ್ಲ ಅಂತ. ಸೊ ಅಲ್ಲಿಂದ ಬಹುಶಃ ಶುರುವಾಗುತ್ತೆ ಅವ್ರಿಗೆ ಏನೋ ದೇವರು ದಿಂಡ್ರು ಅಂತಂದ್ರೆ ಒಂದು ಕೋಪ ಅಥವಾ ದ್ವೇಷ. ಬಟ್ ಆ ದ್ವೇಷ ಬಹಳ ದಿವಸ ಉಳಿಯಲ್ಲ, ಅವ್ರು ಬದಲಾಗ್ತಾರೆ, ಬಹಳ ಬದಲಾಗ್ತಾರೆ.